ನಮಸ್ತೆ. ಇವತ್ತು ನಾನು ಒಂದು ಹೊಸ ವಿಷಯನೇ ಅಂತಲೇ ಹೇಳ್ಬೋದು. ನನಗೆ ಎಲ್ಲರಿಗೂ ಅಲ್ಲ. ಹೊಸ ವಿಷಯ ಏನಪ್ಪ ಅಂದರೆ, ನಾನು ಸಹ ಯೂಟ್ಯೂಬು ಮಾಡ್ತಾಯಿದ್ದೀನಿ. 1 ವರ್ಷ ಆ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಇವತ್ತು ಹೇಳೋಕ್ಕೆ ಬಂದಿದ್ದೀನಿ. ಏನಪ್ಪ ಅಂದರೆ, ಯೂಟ್ಯೂಬು ಒಂದು ಅದ್ಭುತ ವೇದಿಕೆ. ಅಂದರೆ ತುಂಬಾ ನಮಗೆ ಆಪರ್ಚುನಿಟಿ ಇರುವಂತಹ ಒಂದು ವೇದಿಕೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಅದ್ಭುತ ವೇದಿಕೆಯನ್ನು ಯಾವ ರೀತಿ ಯೂಸ್ ಮಾಡ್ಕೋತೀವೋ ಆ ರೀತಿ ನಮಗೆ ಪ್ರಾಫಿಟ್ಟು, ಬೆನಿಫಿಟ್ಟು ಎಲ್ಲ ಇದೆ. ಯಾಕಂದರೆ ನಾವು ಈ ಹಳೆ ಯೂಟ್ಯೂಬರ್ಸ್ನ ನೋಡಿಕೊಂಡು ನಾವು ಸಹ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದು ಅಲ್ವಾ. ಈ ಕೊರೋನಾ ಕಾಲದಲ್ಲಿ ಯಾರು ಸ್ಟಾರ್ಟ್ ಮಾಡಿದ್ರೋ ಅವ್ರ ಜೀವನನೇ ಚೇಂಜ್ ಆಗಿಬಿಟ್ಟಿದೆ ಇವಾಗ ಯೂಟ್ಯೂಬಿಂದ. ಆ ರೀತಿ ಇರಬೇಕಾದ್ರೆ ಇದು ಅದ್ಭುತ ವೇದಿಕೆನೇ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರು ಯೂಟ್ಯೂಬನ್ನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಪ್ಲೀಸ್ ಬೇಗ ಸ್ಟಾರ್ಟ್ ಮಾಡಿ. ನಿಮಗೆ ಅದರಿಂದ ಅರ್ನಿಂಗ್ಸ್ ಆಗ್ತಾ ಇದ್ರೂ ಪರವಾಗಿಲ್ಲ, ಎಕ್ಸ್ಪೀರಿಯನ್ಸ್ ಅಂತೂ ಹಾಗೇ ಆಗುತ್ತೆ. ನಾವು ಸಹ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಾವು ಸಹ ಒಬ್ಬರಿಗೆ ಗೊತ್ತಾಗುವಂಥ, ಇನ್ನೊಬ್ಬರು ನಮ್ಮನ್ನು ಗುರುತಿಸುವಂತಹ ಒಂದು ವೇದಿಕೆ ಇದು. ನಾವು ಬಳಸ್ಕೋಬಹುದು ಈ ರೀತಿಯೂ ಅಂತ ತಿಳ್ಕೊಂಡು ನಾವು ಸ್ಟಾರ್ಟ್ ಮಾಡ್ಬೋದು. ಮತ್ತು ಇದು ಫ್ರೀಯಾಗಿ ಇರುವಂಥದ್ದು. ಈ ವೇದಿಕೆಯನ್ನು ಬಳಸ್ಕೋಬಹುದು ಫ್ರೀಯಾಗಿ. ಮತ್ತು ಯಾವುದೇ ಫೀಸ್ ಇಲ್ಲ, ಮತ್ತು ಲೈಸೆನ್ಸ್ ತಗೊಳ್ಳೋ ಹಾಗಿಲ್ಲ. ನಾವು ಕುಕ್ಕಿಂಗ್ ಚಾನಲ್ಲು, ಎಂಟರ್ಟೈನ್ಮೆಂಟು, ಕಾರ್ಟೂನು, ಈ ರೀತಿ ಯಾವ ಬೇಕಾದ್ರೂ ಚಾನಲನ್ನು, ಭಕ್ತಿ ವಿಡಿಯೋಗಳು ಚಾನಲ್ಗಳನ್ನು ಓಪನ್ ಮಾಡ್ಬೋದು. ಇವ್ಯಾವುದಕ್ಕೂ ನಮಗೆ ಲೈಸೆನ್ಸಿನ ಅಗತ್ಯ ಇಲ್ಲ. ಅದೇ ರೀತಿ ನ್ಯೂಸ್ ಚಾನಲ್ ತಗೊಂಡ್ರೆ ಮಾತ್ರ, ನ್ಯೂಸ್ ಚಾನಲ್ ಮಾಡಿದ್ರೆ ಮಾತ್ರ ಅದಕ್ಕೆ ಪರ್ಮಿಷನ್ ಬೇಕು ಅಂತ ಹೇಳ್ತಾರೆ. ಈ ರೀತಿ ಫ್ರೀಯಾಗಿ ಇರುವಂತಹ ವೇದಿಕೆಯನ್ನು ನಾವು ಯಾಕೆ ಯೂಸ್ ಮಾಡ್ಕೋಬಾರ್ದು ಅಲ್ವಾ. ನಮಗೆ ಎಲ್ಲರೂ ಕರೆದು ವೇದಿಕೆಯನ್ನು, ಆಪರ್ಚುನಿಟಿನ ಕೊಡಲ್ಲ. ಆದರೆ ನಮ್ಮ ಯೂಟ್ಯೂಬು ನಮಗೆ ಫ್ರೀಯಾಗಿ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಮತ್ತು ಫ್ರೀಯಾಗಿ ನಮಗೆ ಎಲ್ಲವನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ನಮ್ಮಲ್ಲಿರುವಂತಹ ಕಲೆಗಳನ್ನು, ಸ್ಕಿಲ್ಗಳನ್ನು ನಾವು ಎಕ್ಸ್ಪ್ಲೋರ್ ಮಾಡ್ಬೋದು ಈ ಸುಂದರವಾದ ಯೂಟ್ಯೂಬ್ ವೇದಿಕೆಯಲ್ಲಿ. ಮತ್ತು ಇದರಲ್ಲಿ ಫಸ್ಟು ನಮಗೆ ಭಯ ಆಗುತ್ತೆ ನಿಜ. ಆದರೆ ಎಷ್ಟು ವಿಡಿಯೋಗಳು ಬೇಕು ನಿಮಗೆ ಯೂಟ್ಯೂಬಲ್ಲಿ ನೋಡಿ ಕಲಿಯೋದಕ್ಕೆ, ಮಾಡೋದಕ್ಕೆ ಎಷ್ಟು ಥರ ವಿಡಿಯೋಗಳು ಬೇಕು ಅಲ್ವಾ. ಯಾವುದಾದ್ರೂ 1-2 ವಿಡಿಯೋಗಳನ್ನು ನೋಡೋದು. ನಾವು ಸಹ ಫಸ್ಟು ತಪ್ಪನ್ನು ಮಾಡ್ತೀವಿ. ಆಮೇಲೆ ಕಲಿತಾ ಯೂಟ್ಯೂಬಲ್ಲಿ ನಾವು ವಿಡಿಯೋಗಳನ್ನು ಮಾಡಬಹುದು. ಮತ್ತು ವಿಡಿಯೋಗಳು ಲಾಂಗ್ ವಿಡಿಯೋಗಳನ್ನು ಮಾಡಿದ್ರೆ ಒಳ್ಳೆಯದು. ಲಾಂಗ್ ವಿಡಿಯೋ ಅಂದರೆ ಒಂದು 6-7 ನಿಮಿಷದ ವಿಡಿಯೋಗಳಿದ್ದರೆ ಒಳ್ಳೆ ವ್ಯೂಸ್ ಬಂದರೆ ಚೆನ್ನಾಗಿರುತ್ತೆ. ಮತ್ತು ಶಾರ್ಟ್ಸನ್ನು ಸಹ ಇದ್ರ ಜೊತೆಗೆ ಮಾಡ್ತಾ ಹೋಗಬೇಕು. ಶಾರ್ಟ್ಸ್ ಮಾಡೋದ್ರಿಂದ ನಮಗೆ ಸಬ್ಸ್ಕ್ರೈಬ್ಸ್ ಜಾಸ್ತಿ ಆಗ್ತಾರೆ, ಮತ್ತು ವ್ಯೂಸು ಸಹ ಜಾಸ್ತಿ ಆಗುತ್ತೆ. ಫಸ್ಟೇ ಮಾಡಿದ ತಕ್ಷಣವೇ ನಮಗೆ ಅಮೌಂಟು ಬರಲ್ಲ. ಇದರಲ್ಲಿ ಯೂಟ್ಯೂಬ್ ಅವ್ರದ್ದು ಸ್ವಲ್ಪ ಕ್ರೈಟೀರಿಯಾ ಅಂದರೆ ರೂಲ್ಸು ರೆಗ್ಯುಲೇಷನ್ಸ್ ಇದೆ, ಅದನ್ನು ಫುಲ್ಫಿಲ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ನಾವು 4000 ವಾಚ್ ಅವರನ್ನು ಮಾಡಬೇಕು. ಮತ್ತು 1000 ಸಬ್ಸ್ಕ್ರೈಬರ್ಸ್ನ ಮಾಡಿದ್ರೆ ನಮಗೆ ಮಾನಿಟೈಸೇಷನ್ ಆಗುತ್ತೆ. ಅದರಲ್ಲೂ ಯಾವುದು ಕಾಪಿರೈಟಿಂಗ್ ಬಂದಿರಬಾರ್ದು. ಬೇರೆಯವರು ಯೂಸ್ ಮಾಡಿರುವಂತಹ ವಿಷಯವನ್ನು ಮತ್ತೆ ನಾವು ಯೂಸ್ ಮಾಡಿ ಹಾಕಬಾರ್ದು. ಆ ಥರ ಕೆಲವು ರೂಲ್ಸು ರೆಗ್ಯುಲೇಷನ್ನು ಇರುತ್ತೆ. ಅವನ್ನೆಲ್ಲ ನಾವು ನೋಡಿಕೊಂಡು ಈ ವಿಡಿಯೋಗಳನ್ನು ಮಾಡ್ತಾ ಬಂದರೆ ಸಬ್ಸ್ಕ್ರೈಬು ಮತ್ತು ಈ ವಾಚ್ ಅವರ್ನ ನಾವು ಕಂಪ್ಲೀಟ್ ಮಾಡ್ಬೋದು. ಏನು ನಾಳೆನೇ ಕಂಪ್ಲೀಟ್ ಆಗಿಬಿಡುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ತಗೊಳುತ್ತೆ, ಟೈಮು ತಗೊಳುತ್ತೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಟೈಮ್ನ ತಗೊಳುತ್ತೆ ಅಲ್ವಾ. ಇನ್ನೊಂದೇನಪ್ಪ ಅಂದರೆ ಕನ್ಸಿಸ್ಟೆನ್ಸಿ ಇರಬೇಕು. ನಾವು ಒಂದು ದಿವಸ ವಿಡಿಯೋ ಮಾಡಿಬಿಡೋದು, ಇನ್ನು 20 ದಿನ ಏನೂ ಮಾಡಲ್ಲ, ಏನೂ ಹಾಕಲ್ಲ, ಅಪ್ಲೋಡೇ ಮಾಡಲ್ಲ. ಒಂದು 20 ದಿವಸ ಆದಮೇಲೆ ಮತ್ತೊಂದು ಹಾಕೋದು. ಯಾರಿಗೆ ಗೊತ್ತಿರುತ್ತೆ, ರೆಕಗ್ನಿಷನ್ನೇ ಇರಲ್ಲ. ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿಯಾಗಿ ದಿನ ಒಂದು ನಾವು ಹಾಕ್ಬೋದು. ಇಲ್ಲ ವಾರಕ್ಕೆ 2 ಹಾಕ್ಬೋದು, ಇಲ್ಲ 3 ದಿನಕ್ಕೆ 1 ಆದ್ರೂ ಹಾಕ್ತಾ ಹೋದರೆ ನೀವು ಸಹ ಈ ವೇದಿಕೆ
ಮಾಹಿತಿಯನ್ನು ಯೂಸ್ ಮಾಡ್ಕೋಬಹುದು, ಬೆಳಿಬಹುದು. ಮತ್ತು ಇನ್ನು ಕೆಲವು ನಿಯಮಗಳು ಇದ್ದಾವೆ. ನಾವು ವಿಡಿಯೋವನ್ನು ಹಾಕ್ತಾನೆ ಹೋಗಬೇಕು. ನಮ್ಮ ಲಕ್ಕಿದ್ರೆ ಅದು ವ್ಯೂಸ್ನ ಜಾಸ್ತಿ ಮಾಡ್ಕೊಳ್ಳುತ್ತೆ. ಅವಾಗ ಮಾತ್ರನೇ ನಮಗೆ ಮಾನಿಟೈಸೇಷನ್ ಆಗೋದು, ನಮ್ಮ ಕ್ರೈಟೀರಿಯಾ ಫುಲ್ಫಿಲ್ ಆಗೋದು. ಎಲ್ಲರಿಗೂ ಇವತ್ತೇ ಬಂದು ನಾಳೆನೇ ಯಾರಿಗೂ ಆಗಲ್ಲ. ಯಾವುದೇ ಕೆಲಸ ಮಾಡಿದ್ರೂ ಕಷ್ಟ ಪಡಲೇಬೇಕಾಗುತ್ತೆ ಅಲ್ವಾ? ಅದೇ ರೀತಿ ಯೂಟ್ಯೂಬಲ್ಲೂ ಸಹ ಕಷ್ಟ ಪಡಲೇಬೇಕು, ಆಮೇಲೆ ಅದ್ರ ಫಲ ಸಿಗುವಂಥದ್ದು. ಮತ್ತು ಮಾನಿಟೈಸೇಷನ್ನು ಆಗೋಯ್ತು ಅಂತ ಹೇಳಿಬಿಟ್ಟು ನಮಗೇನು ಸಾವಿರಾರು ಗಟ್ಟಲೆ ದುಡ್ಡು ತಕ್ಷಣವೇ ಬರಲ್ಲ. ಅದಕ್ಕೂ ಸಹ ಕೆಲವು ನಿಯಮಗಳಿದ್ದಾವೆ. ಆ ನಿಯಮಗಳನ್ನು ನಾವು ಪಾಲಿಸಬೇಕಾಗುತ್ತೆ. ಮತ್ತು ವಿಡಿಯೋಗಳು ಯಾವ ಥರ ನಾವು ಮಾಡಬಹುದು, ಇನ್ನು ಕೆಲವು ಯಾವ ರೀತಿ ವಿಡಿಯೋಗಳನ್ನು ತೋರಿಸ್ಬಾರ್ದು ಅಂದರೆ, ಈ ಕೊಲೆ ಮಾಡೋದು, ಮತ್ತು ಸೂಸೈಡ್ ಮಾಡ್ಕೊಳ್ಳೋದು, ಬೆಂಕಿ ಅನಾಹುತ ಮಾಡ್ಕೊಳ್ಳೋದು, ಮತ್ತು ನಮ್ಮ ಆಧಾರ್ ಕಾರ್ಡ್ಗಳನ್ನು ತೋರಿಸ್ಬಾರ್ದು, ನಮ್ಮ ID ಕಾರ್ಡ್ಗಳನ್ನ ತೋರಿಸ್ಬಾರ್ದು, ವೋಟರ್ ID ಡಿಸ್ಪ್ಲೇ ಮಾಡಬಾರ್ದು. ಈ ರೀತಿ ಕೆಲವು ರೂಲ್ಸು ರೆಗ್ಯುಲೇಷನ್ ಇರ್ತವೆ. ಅವನ್ನೆಲ್ಲ ನಾವು ಈ ನಮ್ಮ ವಿಡಿಯೋಗಳಲ್ಲಿ ತೋರಿಸ್ಬಾರ್ದು. ಈ ರೀತಿ ನಾವು ಮೇಂಟೈನ್ ಮಾಡ್ಕೊತಾ ಹೋದರೆ ಯೂಟ್ಯೂಬಲ್ಲಿ ಸಾಕಷ್ಟು ಬೆಳಿಬೋದು. ಇದು ಉತ್ತಮ ವೇದಿಕೆ ಅಂತಲೇ ಹೇಳ್ಬೋದು. ಯೂಟ್ಯೂಬ್ ನೋಡಿ, ಇನ್ನೂ ಒಂದು ಬ್ರಾಂಚನ್ನು ನಮ್ಮ ಆಂಧ್ರ ಪ್ರದೇಶದಲ್ಲೇ ಮಾಡ್ತಾವ್ರೆ ಅಂತ ಹೇಳ್ತಾವ್ರೆ. ಮತ್ತು 1,000 ವ್ಯೂಸ್ಗೆ ಎಷ್ಟು ಬರುತ್ತೆ ಅಂದರೆ ಡಿಪೆಂಡ್ ಅಪಾನ್ ನಮ್ಮ ಸಬ್ಜೆಕ್ಟ್ ಮೇಲೆ ಹೋಗುತ್ತೆ. ನಾವು ಯಾವ ಥರ ಚಾನಲನ್ನು ತಗೊಂಡಿರ್ತೀವೋ ಅದ್ರ ಮೇಲೆ ಅವರು ಕೆಲವು ಕ್ರೈಟೀರಿಯಾಗಳನ್ನು ಇಟ್ಟಿರ್ತಾರೆ. ಅದ್ರ ಮೇಲೆ ಅಮೌಂಟನ್ನು ಕೊಡ್ತಾರೆ. ಈಗ $100 ಆಯಿತು ಅಂದ್ಕೊಳ್ಳಿ, ನಮಗೆ ಎಷ್ಟು ಅಮೌಂಟ್ ಬರ್ಬೋದು? ನಮಗೆ ಅವತ್ತಿನ ಡಾಲರ್ ರೇಟ್ ಏನಿರುತ್ತೋ ಅದ್ರ ಅಮೌಂಟು ನಮಗೆ ಬರುತ್ತೆ. ಫಸ್ಟು ಇವಾಗ $97 ಏನೋ ಇದೆ $1ಗೆ. $100 ಆದರೆ ನಮಗೆ $9,700 ಬರುತ್ತೆ. ಈ ರೀತಿ ಕೆಲವು ಕಂಡೀಷನ್ನು, ರೂಲ್ಸು ಎಲ್ಲ ಇದ್ದಾವೆ ನಮ್ಮ ಯೂಟ್ಯೂಬಲ್ಲಿ. ಅದನ್ನೆಲ್ಲ ನಾವು ಫಾಲೋ ಮಾಡಿದ್ರೇ ನಾವು ಯೂಟ್ಯೂಬನ್ನು ಮಾಡೋದಕ್ಕೆ ಸಾಧ್ಯ. ಮತ್ತು ನನಗನ್ಸುತ್ತೆ ಇದು ತುಂಬ ಉತ್ತಮವಾದ ವೇದಿಕೆ ಅಂತ. ಮತ್ತು ಕೆಲಸ ಬಿಟ್ಬಿಟ್ಟು ಮಾಡಬಾರ್ದು, ಫಸ್ಟು ಕೆಲಸ ಮಾಡಿಕೊಂಡೆ ಇದು ಸೈಡ್ ಬಿಸ್ನೆಸ್ ಥರ ನೀವು ಮಾಡ್ಕೋಬೇಕಾಗುತ್ತೆ. ಅಂದರೆ ಸೈಡ್ ಹ್ಯಾಬಿಟ್ ಥರ ಮಾಡ್ಕೋಬೇಕಾಗುತ್ತೆ, ಬಿಸ್ನೆಸ್ ಅಲ್ಲ. ಆಮೇಲೆ ನೀವು ಇದರಲ್ಲಿ ಡೆವಲಪ್ ಆದ್ರಿ ಅಂದ್ಕೊಳ್ಳಿ, ಇದೇ ನಾನು ಮಾಡ್ಕೋಬಹುದು, ಕಂಟೆಂಟ್ ಕ್ರಿಯೇಟರ್ ಆಗಿ ನಾನು ಇದನ್ನು ತಗೋಬಹುದು, ನಾನು ಜಾಬ್ ಮಾಡಬಹುದು ಅಂದಾಗ ನಿಮಗೆ ಧೈರ್ಯ ಇದ್ದರೆ ನೀವು ಇದರಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಆಗಿ ಮುಂದುವರಿಬೋದು, ದುಡಿಬಹುದು. ತುಂಬ ದುಡಿದಿದ್ದಾರೆ ಯೂಟ್ಯೂಬರ್ಸು. ನೀವು ಸಹ ಕಷ್ಟಪಟ್ಟರೆ ನೀವು ಸಹ ಅದ್ರ ಫಲವನ್ನು ತಗೋಬಹುದು. ಯಾರು ಇವಾಗ ಕಂಟೆಂಟ್ ಕ್ರಿಯೇಟರ್ ಇರ್ತಾರಲ್ವಾ, ದೊಡ್ಡವರು, ಅವರೆಲ್ಲರೂ ಫಸ್ಟು ತುಂಬಾ ಕಷ್ಟಪಟ್ಟಿದ್ದಾರೆ. ಫಸ್ಟು ಅವರ ವಿಡಿಯೋಗಳಿಗೆ 10 ವ್ಯೂಸು 5 ವ್ಯೂಸು ಆ ಥರ ಬರ್ತಾಯಿತ್ತು. ಅವರು ಅದಕ್ಕೆ ನಿಲ್ಲಿಸ್ಬಿಡ್ಲಿಲ್ಲ, ಬೇಜಾರು ಮಾಡ್ಕೊಳ್ಳಿಲ್ಲ, ಅದರಲ್ಲೇ ಮುಳುಗಿದ್ರು, ಅದರಲ್ಲೇ ಅವರು ಎದ್ದು ನಿಂತ್ಕೊಂಡ್ರು. ಆ ರೀತಿ ನೀವು ಸಹ ಆಗಬೇಕು ಅಂದರೆ ನಿಮಗೊಂದು ಏನಿರಬೇಕು ಅದನ್ನು ಫುಲ್ಫಿಲ್ ಮಾಡ್ಕೊತೀನಿ ನಾನು ಈ ಯೂಟ್ಯೂಬಲ್ಲೇ ಅಂತ ಹೇಳಿಬಿಟ್ಟು ನೀವು ಗಟ್ಟಿ ಮನಸ್ಸನ್ನು ಮಾಡಿದಾಗ ಇದು ಉತ್ತಮ ವೇದಿಕೆ ಅಂತ ನಾನು ಹೇಳಬಲ್ಲೆ. ಮತ್ತು ನಾವೇನು ಮಾಡ್ತೀವಿ, ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ, ವ್ಯೂಸ್ ಬರಲ್ಲ, ಆಗ ಬೇಜಾರಾಗುತ್ತೆ, ಬಿಟ್ಬಿಡೋದು. ಆ ಥರ ಮಾಡೋಕ್ಕೆ ಹೋಗಬಾರ್ದು. ಯಾವತ್ತೂ ಅದರಲ್ಲೇ ನಾನು ಮೇಲೆ ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ನೀವು ಯೂಟ್ಯೂಬನ್ನು ಮಾಡಿದ್ರೆ ಗ್ಯಾರಂಟಿ ಇದನ್ನು ನೀವು ಉತ್ತಮವಾಗಿ ಬಳಕೆ ಮಾಡ್ಕೋಬಹುದು. ಫಸ್ಟು ಸ್ಟಾರ್ಟ್ ಮಾಡೋದನ್ನು ಫೋನಲ್ಲೇ ಮಾಡಿ. ದೊಡ್ಡ ಕ್ಯಾಮ್ರಾಗಳು ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಯಾವುದು ಆಂಡ್ರಾಯ್ಡ್ ಫೋನ್ ಇರುತ್ತೋ ಅದರಲ್ಲೇ ಮಾಡಿ. ಆದಮೇಲೆ ನೀವೊಂದು
ಸ್ಟೇಜಿಗೆ ಬರ್ತೀರಾ ಆಗ ಫೋನ್ ತಗೊಳ್ಳಿ, ಆಗ ನೀವು ಫೋನಿಂದ ಬೇಕಾದರೆ ಕ್ಯಾಮ್ರಾಗೆ ಶಿಫ್ಟ್ ಆಗಿ ಈ ರೀತಿ ಬೆಳೀತಾ ಬೆಳೀತಾ ನಾವು ಒಂದೊಂದನ್ನೇ ನಾವು ಒಳ್ಳೆ ರೀತಿಯಾದಂತಹ ಎಕ್ವಿಪ್ಮೆಂಟನ್ನು ತಗೋಬಹುದು ಯೂಟ್ಯೂಬ್ಗೆ. ಆದರೆ ಫಸ್ಟ್ ದಿನವೇ ನಾನು ಕ್ಯಾಮ್ರಾಯಿಂದನೇ ಶೂಟ್ ಮಾಡ್ತೀನಿ ಅಂತ ಹೋಗಬಾರ್ದು. ಏಕೆಂದರೆ ಎಲ್ಲದಕ್ಕೂ ದುಡ್ಡು ಬೇಕು ಅಂದರೆ ನಾವು ಕಷ್ಟಪಡಲೇಬೇಕಲ್ವಾ. ಅದಕ್ಕೆ ಇರೋದ್ರಲ್ಲೇ ನಾವು ಅದನ್ನು ಪಡ್ಕೋಬೇಕು, ಆಮೇಲೆ ಖರ್ಚನ್ನು ಮಾಡಬೇಕಾಗುತ್ತೆ. ಮತ್ತು ಫಸ್ಟ್ ದಿವಸನೇ ನಮಗೆ ಸಬ್ಸ್ಕ್ರೈಬರ್ಸು ಬಂದ್ಬಿಡಲ್ಲ. ನಮ್ಮದು ಕನ್ಸಿಸ್ಟೆನ್ಸಿ ಮೇಲೆ ನಮಗೆ ಸಬ್ಸ್ಕ್ರೈಬರು ಬರ್ತಾರೆ. 1,00,000 ಸಬ್ಸ್ಕ್ರೈಬರ್ ಆದರೆ ಯೂಟ್ಯೂಬಿಂದ ನಮಗೆ ಸಿಲ್ವರ್ ಬಟನ್ ಸಿಗುತ್ತೆ. ಅದೇ 1,000,000 ಸಬ್ಸ್ಕ್ರೈಬರ್ ಆದರೆ ನಮಗೆ ಗೋಲ್ಡನ್ ಬಟನ್ ಸಿಗುತ್ತೆ. ಎಷ್ಟೊಂದು ಜನ ತಗೊಂಡಿದ್ದಾರೆ, ಆದರೆ ಆವಾಗ ಅಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ ಅನಿಸುತ್ತೆ. ಆದರೆ ಇವಾಗ ತುಂಬ ಕಾಂಪಿಟೇಷನ್ ಇದೆ. ಈ ಕಾಂಪಿಟೇಷನ್ನಲ್ಲೇ ನಾವು ಈ ಸುಂದರವಾದ ಯೂಟ್ಯೂಬ್ ವೇದಿಕೆಯನ್ನು ಸುಂದರವಾಗಿ ಬಳಕೆ ಮಾಡಿಕೊಂಡು ನಾವು ಸಹ ಸಿಲ್ವರ್ ಬಟನ್ನು ಗೋಲ್ಡನ್ ಬಟನ್ನು ಸಹ ತಗೋಬಹುದು. ಯಾವುದೇ ಇದರಲ್ಲಿ ಅತಿಶಯೋಕ್ತಿ ಇಲ್ಲ ಅಂತ ನನಗನ್ಸುತ್ತೆ. ನನ್ನ ಪ್ರಕಾರ ಯೂಟ್ಯೂಬು ಒಂದು ಅತ್ಯುತ್ತಮ ವೇದಿಕೆ. ಅದನ್ನು ಬಳಸ್ಕೊಳ್ಳೋದ್ರ ಮೇಲೆ ನಾವು ಡಿಸೈಡ್ ಮಾಡಬಹುದು. ನಾನಂತೂ ಡಿಸೈಡ್ ಮಾಡಿದ್ದೀನಿ ಇದು ಅತ್ಯುತ್ತಮವಾದ ವೇದಿಕೆ ಅಂತ ಹೇಳ್ಬಿಟ್ಟು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.